ನೋಡ್ಕೊಳ್ರಿ ದಯವಿಟ್ಟು ಕಡೆ ಬನ್ನಿ ಮಹಿಳಾ ವಿಭಾಗದಲ್ಲಿ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ 4:20 ಮಧ್ಯ ಪಂದ್ಯ ಮೈದಾನದಲ್ಲಿ ಸಾಗುತ್ತಾ ಇದೆ 16 ಅಂಕದ ಮುನ್ನಡೆಯಲ್ಲಿ बड़े अपना भारत का प्राचीन खेल इसी खेल में हमें 21 में शुमार के ये छोटे छोटे बच्चे अभी अपना कबड्डी का हालत में जो है इस बार तैयार है जैसे बच्चों की खिलाड़ी होली के मैदान के बीचों बीच अपना हुआ दिखा रही है और अपने टीम के लिए ध्यान दे रहा है ಪ್ರಥಮ ಸೆಮಿಫೈನಲ್ ಪಂದ್ಯ ಪ್ರಾರಂಭದ ಪ್ರಥಮ ದಾಳಿಯಲ್ಲಿ ಮಹೀಂದ್ರ ಮೂಲದ ಆಟಗಾರ ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ವಿಆರ್ ಕಮಲೇಶ್ ಸರ್, ಅಂಪೈರ್ ಆಗಿ ಅಂತಾರಾಷ್ಟ್ರೀಯ ತೀರ್ಪುಗಾರ ಅಂತ ಆರ್ ಎಂ ಸಿಂಗಲ್ ಸರ್, ರಾಷ್ಟ್ರೀಯ ತೀರ್ಪುಗಾರ ಅಂತ ಬಿಸಿ ಮಾನೆ ಸರ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ರಾಜ್ಯ ಮಟ್ಟದ ನಿರ್ಣಾಯಕರ ಅಂತ ಪಿ ಎನ್ ನಲಗೂರು ಸರ್, ಶಂಕರ್ ಸಾಲಡ್ಗಿ ಸರ್, ಸ್ಕೋರರ್ ಆಗಿ ಪ್ರಭಾತ್ ಸರ್, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಕುರ್ಬೇಟ್ ಸರ್. ಎಲ್ಲೂ ಮೈದಾನದಲ್ಲಿ ಅನುಭವಿ ನಿರ್ಣಾಯಕರ ಒಳಗೊಂಡಂತ ಈ ಒಂದು ನಮ್ಮ ಬೆಳಗಾವಿ ಜಿಲ್ಲಾ ರೆಫರಿ ಬೋರ್ಡ್ ಎಲ್ಲ ನಿರ್ಣಾಯಕ ಬಂಧುಗಳು ಕೂಡ ಈ ಒಂದು ಪಂದ್ಯಗಳಿಗೆ ಆಗಮಿಸಿ ಬಹಳ ಸುವ್ಯವಸ್ಥಿತವಾಗಿ ನಿರ್ಣಯದ ಜೊತೆಗೆ ಪಂದ್ಯವನ್ನು ಯಶಸ್ವಿ ಆಗಬೇಕಾದ್ರೆ ಮುಖ್ಯ ಕಾರಣೀಭೂತರು ಐದು 21 ಮಧ್ಯ ಪಂದ್ಯ ಮೈದಾನದಲ್ಲಿ 5:31 ಈ ಕಡೆಗೂ ಕೂಡ ಅನುಭವಿ ನಿರ್ಣಾಯಕರು ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶಶಿ ತೇಲಿ ಸರ್, ಅಂಪೈರ್ ಆಗಿ ನಾಗರಾಜ್ ಕರ್ಕಟಿ ಸರ್, ಡಿ ಬಿ ಪೂಜಾರಿ ಸರ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸುಕುಮಾರ್ ಗಳಗಿ ಸರ್, ಚಂದ್ರಪಟಾಣಿ ಸರ್, ಸ್ಕೋರರ್ ಆಗಿ ಬಿ ಆರ್ ಗುಡಸ್ ಅವರು ಶಕ್ತಿ ಸರ್, ಎಲ್ಲ ಅನುಭವಿ ನಿರ್ಣಾಯಕರ ಒಳಗೊಂಡಂತ ಈ ಒಂದು ನಮ್ಮ ಬೆಳಗಾವಿ ಜಿಲ್ಲಾ ರೆಫರಿ ಬೋರ್ಡ್ ಬಹಳ ಉತ್ತಮ ರೀತಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬೋರ್ಗಾಂವ್ ಕಬಡ್ಡಿ ವೈಭವ 2021 ಯಶಸ್ವಿ ಆಗಬೇಕಾದ್ರೆ ಮುಖ್ಯ ಕಾರಣೀಭೂತರು ನಮ್ಮ ಬೆಳಗಾವಿ ಜಿಲ್ಲಾ ರೆಫರಿ ಬೋರ್ಡ್ನ ಅಧ್ಯಕ್ಷರು BC ಹಲ್ಲಾಪುರ ಸರ್, ಉಪಾಧ್ಯಕ್ಷರಾದ MK ಸಿರುಗುಪ್ಪಿ ಸರ್ ಅವರು ಇಲ್ಲಿ ಈ ಒಂದು ಬೋರ್ಗಾಂವ್ ಪಟ್ಟಣಕ್ಕೆ ಇಷ್ಟು ತಂಡಗಳು ಬರಬೇಕಾದ್ರೆ ಮುಖ್ಯ ಕಾರಣೀಭೂತರು ಸಿರುಗುಪ್ಪಿ ಸರ್. ಅವ್ರ ಜೊತೆಗೆ ಬಹಳ ಒಂದು ಉತ್ತಮ ರೀತಿಯಾದಂತಹ ಸಾಥ್ ಕೊಟ್ಟಂತ ಆತ್ಮೀಯರು, ಬಹಳ ಒಂದು ಉತ್ತಮ ರೀತಿಯಾದಂತ ಎಲ್ಲ ನಿರ್ಣಾಯಕರ ವ್ಯವಸ್ಥೆ ಕಲ್ಪಿಸಿ, ಆಟಗಾರರಿಗೆ ವ್ಯವಸ್ಥೆ ಕಲ್ಪಿಸಿ ಕೊಟ್ಟಂತ ಒಂದು ತಿಂಗಳ ಕಾಲ ಪರ್ಯಂತ ಈ ಒಂದು ಟೂರ್ನಮೆಂಟ್ಗೋಸ್ಕರ ತಮ್ಮ ಕೆಲಸ ಕಾರ್ಯಗಳನ್ನು ಶ್ರಮ ಕೂಡ ಈ ಒಂದು ಪಂದ್ಯಾವಳಿಗೆ ಬಹಳ ಇದೆ. ಈಗಾಗಲೇ ಹುಬ್ಬಳ್ಳಿ ಮತ್ತು ದೆಹಲಿ ಮೂಲದ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದಂತ ಹುಬ್ಬಳ್ಳಿ ಮೂಲದ 2 ನಂಬರ್ ಆಟಗಾರ್ತಿ ಕಾವೇರಿ, ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್. ಜನರ ಚಪ್ಪಾಳೆ ಬರಲಿ ಆದ್ಮೇಲೆ ಒಂದು ಉತ್ತಮ ರೀತಿಯಾದಂತ ಪ್ರದರ್ಶನ ನೀಡಿ ಈಗಾಗಲೇ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದಂತ ಹುಬ್ಬಳ್ಳಿ ಮೂಲದ 2 ನಂಬರ್ ಆಟಗಾರ್ತಿ ಕಾವೇರಿ ತಾವುಗಳು ವೇದಿಕೆಗೆ ಆಗಮಿಸಬೇಕು. नेशनल बैंगलोर वर्सेस चन्नबसवेश्वर बिदर हर सेमीफाइनल लाइव वीडियो कर रहे चप्पल बल्ले आत्मरे महिंद्रा कंपनी का एक खिलाड़ी कौन बनाएगा अरिहंत प्रो कबड्डी का विनर अभी कुछ देर में पता चलेगा और एक पॉइंट तैयार है अगले खेल में अपना हुनर दिखाने के लिए ಈ ಒಂದು ಪಂದ್ಯಾವಳಿಯ 2 ದಿನಗಳ ಕಾಲಂತ ಛಾಯಾಚಿತ್ರ ನಿರ್ಮಿಸಿದಂತ ಕಿಲ್ಲೆದಾರ್ ಫೋಟೋ ಸ್ಟುಡಿಯೋ ಮಾಲೀಕರಾದ ಸುಯೋಗನ ಕಿಲ್ಲೆದಾರ್ ಅವರು ಕೂಡ ಬಹಳ ಉತ್ತಮ ರೀತಿಯಂತ
ಪಂದ್ಯಾವಳಿಯ ಛಾಯಾಚಿತ್ರವನ್ನು ತೆರವುಗೊಳಿಸಿದ್ದಾರೆ. ಅವರಿಗೆ ಕೂಡ ಹೃದಯದ ಧನ್ಯವಾದಗಳು. In the women's section, ನ್ಯಾಷನಲ್ ಬೆಂಗಳೂರು ಮತ್ತು ಚನ್ನಬಸವೇಶ್ವರ ಬೀದರ್ ಈ ಎರಡು ತಂಡವರು ಮೈದಾನದಲ್ಲಿ ಬರಬೇಕು. ನ್ಯಾಷನಲ್ ಬೆಂಗಳೂರು, ಚನ್ನಬಸವೇಶ್ವರ ಬೀದರ್. ಈಗಾಗಲೇ ಮೈದಾನಕ್ಕೆ ನಮ್ಮ ಬೆಂಗಳೂರು ತಂಡ ಈಗಾಗಲೇ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಮಹಿಳಾ ವಿಭಾಗದಲ್ಲಿ ನಮ್ಮ ಬೆಂಗಳೂರು ತಂಡ ಈಗಾಗಲೇ ಬೆಂಗಳೂರು ಎದುರಾಳಿ ತಂಡ ಚನ್ನಬಸವೇಶ್ವರ ಬೀದರ್ ಬಾವುಕಿ ಪ್ರಥಮ ಸೆಮಿಫೈನಲ್ ಪಂದ್ಯ ಎರಡು ಕರ್ನಾಟಕ ವರ್ಸಸ್ ಕರ್ನಾಟಕ. ಕರ್ನಾಟಕದ ಪುಣ್ಯ ನೆಲದಲ್ಲಿ ಕರ್ನಾಟಕ ಆಟಗಾರ್ತಿಯರ ಆರ್ಭಟ. ಜೋರಾದ ಚಪ್ಪಾಳೆ ಬಂದ ಆದ್ಮೇಲೆ ಎರಡು ಬಲಿಷ್ಠ ಎರಡು ಬಲಿಷ್ಠ ತಂಡಗಳ ನಡುವೆ बसवराज गुराव ಸರ್ 11-12-13 ಡಿಸೆಂಬರ್ ಓನ್ಲಿ ಫಾರ್ ವುಮೆನ್ಸ್ 1,50,000 25 ಯಸ್. ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಒಂದು ವಿಶೇಷದ ಸಂತೋಷದ ಸಂಗತಿ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಮರಳಿಮಠ ಗ್ರಾಮದಲ್ಲಿ ಅಂತಾರಾಜ್ಯ ಮಟ್ಟದ ಮಹಿಳಾ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನ 1,00,000, ದ್ವಿತೀಯ ಬಹುಮಾನ 50,000, ತೃತೀಯ ಬಹುಮಾನ 25,000, ಚತುರ್ಥ ಬಹುಮಾನ 25,000 ಇರುತ್ತದೆ. ಮಹಿಳೆಯರಿಗಾಗಿ ಒಂದು ಅವಕಾಶ, ಸುವರ್ಣ ಅವಕಾಶ. ಆಟಗಾರ್ತಿಯರು ಆ ಒಂದು ಪಂದ್ಯಾವಳಿಗೆ ಆಗಮಿಸಿ ಪಂದ್ಯಾವಳಿ ಯಶಸ್ಸು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ MK ಸುರಗುಪ್ಪಿ ಸರ್ ಅವರನ್ನು ಸಂಪರ್ಕಿಸಿ. ಈಗಾಗಲೇ ಮಹಿಳಾ ವಿಭಾಗದಲ್ಲಿ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ನಮ್ಮ ಕರ್ನಾಟಕದ ಎರಡು ಬಲಿಷ್ಠ ತಂಡಗಳ ನಡುವೆ ಪಂದ್ಯ. ಒಂದು ಕಡೆ ಸೂಫಿ ಸಂತರ ನಾಡಿನಿಂದ ಆಗಮಿಸಿರುವಂತಹ ಯುವರಾಜನ ಪಾಟೀಲ್ ದಯವಿಟ್ಟು ಮೈದಾನದಲ್ಲಿ ಆಗಮಿಸಿ. ಅಭಿನಂದನ ಪಾಟೀಲ್ ಅವರ ದ್ವಿತೀಯ ಸುಪುತ್ರ ಯುವರಾಜನ ಪಾಟೀಲ್ ಅವರು ನನ್ನ ಚಿತ್ರದೊಂದಿಗೆ ಪ್ರತಿಜ್ಞೆ ಚಾಲನೆ ನೀಡ್ತಾ ಇದ್ದಾರೆ. ಜನರ ಚಪ್ಪಾಳೆಗಳು ಆದ್ಮೇಲೆ काय चालले ಈಗಾಗಲೇ ಪಂದ್ಯ ಪ್ರಾರಂಭ. ಪ್ರಥಮ ಸೆಮಿಫೈನಲ್ ಪಂದ್ಯ. ಎರಡು ಬಲಿಷ್ಠ ತಂಡಗಳ ನಡುವೆ ಪಂದ್ಯ ಮೈದಾನದಲ್ಲಿ ನಮ್ಮೊಂದಿಗೆ ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಗುರವ್ ಸರ್,
अंपायर आगी शशि तेली सर दिया नलगूर सर स्कोरर आगी नागराज करिकट्टी सर चंद्र पगानी सर असिस्टेंट स्कोरर आगी नागराज करिकट्टी चंद्र पगानी सर स्कोरर आगी भूजरी सर थर्ड गवर्नमेंट सेक्रेटरी सर और हम तो दुख सगोसा गोल नावे ಮಹಿಳಾ ವಿಭಾಗದಲ್ಲಿ ನೀಲಿ ಬಟ್ಟೆ ಧರಿಸಿರುವಂತ ಆಟಗಾರ್ತಿಯರು ನ್ಯಾಷನಲ್ಸ್ ಬೆಂಗಳೂರು ತಂಡ, ಕೇಸರಿ ಬಟ್ಟೆ ಧರಿಸಿರುವಂತ ಆಟಗಾರ್ತಿಯರು ಚನ್ನಬಸವೇಶ್ವರ ಬೀದರ್ ಬಾಲಕಿ. ಇದು ಪ್ರಥಮ ಸೆಮಿಫೈನಲ್ ಪಂದ್ಯ. 25,000 ಜೊತೆಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಟ್ಟಂತಹ ತಂಡಗಳು ಯಾರ ಪಾಲಾಗುತ್ತೆ ಅಂತ ಕಾದು ನೋಡುವ ಸಮಯ ನಮ್ಮೊಂದಿದೆ. ಡುವಾಳಗಾಳಿಲಿ ಎತ್ತಲ ನಿಲುವಿನ ನೀಳ ಕೈಯದ ಆಟಗಾರ್ತಿ ಬೆಂಗಳೂರು ಮೊಗದ ಆಟಗಾರ್ತಿ. Second semifinal, first baru Guru Gorakna Devi versus Jai Matali Chinchi. Bona. Ramjan bhai. इस बार दुनिया भाई जज्बा सफल भाई लेकिन अपने लिए जगह बनाओ सबराज से आई और साथ में दो पॉइंट्स ये खबर लेने के लिए कामयाब ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಇದೆ, ಅದು ಎಲೆಕ್ಟ್ರಿಕಲ್ ಬೋರ್ಡ್ ಸ್ಟಾರ್ಟ್ ಮಾಡ್ತಾರೆ. ಊರಿನಲ್ಲಿ ಕಬಡ್ಡಿಯ ಸುಲ್ಮೈ रमजान भाई पुरुष विभागದಲ್ಲಿ ಕೂಡ ಪ್ರಥಮ ಸೆಮಿಫೈನಲ್ ಪಂದ್ಯ ಬಹಳ ರೋಚಕತೆಯಿಂದ ಸಾಗ್ತಾ ಇದೆ. 14-15 ಮಧ್ಯ ಮೈದಾನದಲ್ಲಿ 14 ಫಾರ್ ಹಾಫ್ ಟೈಮ್ ಮಧ್ಯಂತರ ಅವಧಿ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 14-6 in favor of Mahindra and Mahindra.
इकडे वाटत ಓಕೆ 14-8 ಮಧ್ಯಾಹ್ನದ ಮೈದಾನದಲ್ಲಿ ಸೌದಾಟ್ in front of Mahindra and Mahindra. ಈ ಕಡೆಗೆ ಮಹಿಳಾ ವಿಭಾಗದಲ್ಲಿ ಕೂಡ ಬಹಳ ಒಂದು ರೋಚಕವಾದಂತಹ ಪಂದ್ಯ ಮೈದಾನದಲ್ಲಿ ನಮ್ಮೊಂದಿಗೆ ಸಾಗುತ್ತಾ ಇದೆ. ಎರಡು ಬಲಿಷ್ಠ ತಂಡಗಳ ನಡುವೆ ಪಂದ್ಯ ಮೈದಾನದಲ್ಲಿ 5-7 ಪಂದ್ಯ ಮೈದಾನದಲ್ಲಿ 2 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ತಂಡ. ಮಹಿಳಾ ವಿಭಾಗದಲ್ಲಿ ಪಂದ್ಯ ಸಾಗುತ್ತಾ ಇದೆ. ಈ ಕಡೆಗೆ ಬೆಂಗಳೂರು ತಂಡದ ತರಬೇತಿದಾರ ಲಿಂಗೇಗೌಡ ಸರ್ ಅವರ ಗಡಿಯಲ್ಲಿ ಪಳಗಿದ್ದಂತಹ ಬೆಂಗಳೂರು ಮೂಲದ ಆಟಗಾರ್ತಿಯರು, ಈ ಕಡೆಗೆ ಚನ್ನಬಸವೇಶ್ವರ ಬೀದರ ಭಾರತೀಯ ತಂಡದ ರಂಗನಾಥ್ ಸರ್ ಅವರ ಗಡಿಯಲ್ಲಿ ಪಳಗಿದ್ದಂತಹ ಕ್ರೀಡಾಪಟುಗಳ ಪಂದ್ಯ ಮೈದಾನದಲ್ಲಿ ಬಂದಿದ್ದಾರೆ. ಎರಡು ಬಲಿಷ್ಠ ತಂಡಗಳ ನಡುವೆ ಪಂದ್ಯ ಮೈದಾನದಲ್ಲಿ ನಮ್ಮೊಂದಿಗೆ ಸಾಗುತ್ತಾ ಇದೆ. 6-7 ಪಂದ್ಯ ಮೈದಾನದಲ್ಲಿ ಎರಡು ಬಲಿಷ್ಠ ತಂಡಗಳ ನಡುವೆ ಪಂದ್ಯ. ಈ ಒಂದು ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ತಂಬಾಕಿಗೆ ಹೆಸರುವಾಸಿಯಾದಂತಹ ನಿಪ್ಪಾಣಿ ತಾಲೂಕಿನ ಕಪ್ಪು ಬೆಳಿಗ್ಗೆ ಹೆಸರುವಾಸಿಯಾದಂತಹ ಬೋರ್ಗಾಂವ್ ಪಟ್ಟಣದಲ್ಲಿ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಬಹಳ ಯಶಸ್ವಿಯಾಗಿ ಸಾಗ್ತಾ ಇದೆ. ನಿನ್ನೆಯಿಂದ ಇವತ್ತಿನವರೆಗೆ ಕೊನೆಯ ಘಟ್ಟಕ್ಕೆ ಪಂದ್ಯ ಸಾಗ್ತಾ ಇದೆ. ಈ ಒಂದು ಪಾಟೀಲ್ ಪರಿವಾರ ವತಿಯಿಂದ ಈ ಒಂದು ಬೋರ್ಗಾಂವ್ ಪಟ್ಟಣದಲ್ಲಿ ಕಬಡ್ಡಿ ವೈಭವ ರಾವಸಾಬಣ್ಣ ಪಾಟೀಲ್, ಉತ್ತಮಣ್ಣ ಪಾಟೀಲ್, ಅಭಿನಂದನ ಪಾಟೀಲ್, ಪೃಥ್ವಿರಾಜನ ಪಾಟೀಲ್, ಯುವರಾಜನ ಪಾಟೀಲ್ ಇವರ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಈ ಒಂದು ಕಬಡ್ಡಿ ವೈಭವ. ಆ ಪಾಟೀಲ್ ಪರಿವಾರಕ್ಕೆ ಎಷ್ಟು ಸಲ ಅಭಿನಂದನೆಗಳು ಹೇಳಿದ್ರು ಕೂಡ ಕಡಿಮೆ. ಇವಂತ ಒಂದು ಅಭೂತಪೂರ್ವ ಅಂತ ನಮ್ಮ ದೇಶದಲ್ಲಿ ಮಹಾಮಾರಿ ಕೊರೋನಾ ರೋಗ ಬರುವುದರಿಂದ ಆಟ ಮರೆತಂತಾಗಿತ್ತು. ಮತ್ತೆ ಬೆಲೆಗೊಳಿಸಿದಂತ ಈ ಒಂದು 2 ವರ್ಷದಲ್ಲಿ ಇತಿಹಾಸ ಸೃಷ್ಟಿ ಮಾಡುವಂತ ಪಂದ್ಯ ಅದು ಯಾವುದಾದ್ರೂ ಇದ್ರೆ ಬೋರ್ಗಾಂವ್ ಪಂದ್ಯ. ಹೌದು, ಪಾಟೀಲ್ ಪರಿವಾರಕ್ಕೆ ಎಷ್ಟು ಸಲ ಅಭಿನಂದನೆಗಳು ಹೇಳಿದ್ರು ಕೂಡ ಕಡಿಮೆ. ಹಾಗೆಯೇ ಕೂಡ ಪಾಟೀಲ್ ಪರಿವಾರದ ಶ್ರೀಮತಿ ಮೀನಾಕ್ಷಿ ಅಕ್ಕ ರಾವಸಾಬ್ ಪಾಟೀಲ್, ಶ್ರೀಮತಿ ವಿನಯಶ್ರೀ ಅಕ್ಕ ಅಭಿನಂದನ್ ಪಾಟೀಲ್, ಶ್ರೀಮತಿ ಧನಶ್ರೀ ಅಕ್ಕ ಉತ್ತಮ್ ಪಾಟೀಲ್, ಎಲ್ಲ ಮಾನ್ಯರು ಕೂಡ ಈ ಒಂದು ನಮ್ಮ ಜೊತೆಗೆ ವೇದಿಕೆಯಲ್ಲಿ ಆಹ್ವಾನ ಮಾಡಿ ಪಂದ್ಯಾವಳಿ ಪ್ರಾರಂಭದಿಂದಲೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ಎರಡು ಬಲಿಷ್ಠ ತಂಡಗಳ ನಡುವೆ ಪಂದ್ಯ ಮೈದಾನದಲ್ಲಿ ಈಗಾಗಲೇ ನಮ್ಮೊಂದಿಗೆ ಈ ಕಡೆಗೆ ಉದ್ಯಾನ ನಗರಿಯ ಬೆಂಗಳೂರು ತಂಡ, ನಮ್ಮ ರಾಜಧಾನಿಯ ಬೆಂಗಳೂರು ತಂಡ, ಈ ಕಡೆಗೆ ಸೂಪಿ ಸಂತರ ಬಸವಾದಿ ಶಿವಶರಣ ನಾಡಿನಿಂದ ಆಗಮಿಸಿರುವಂತಹ ಬೀದರ್ ತಂಡ. ಚಪ್ಪಾಳೆ ಬಂದ ಹಾಕ್ತಾರೆ, ಜನ ಚಪ್ಪಾಳೆ. 6-9 ಮಧ್ಯ ಪಂದ್ಯ ಮೈದಾನದಲ್ಲಿ 1 ನಿಮಿಷ. In the main section, Lieutenant Akshay Guru Borga versus Mahalakshmi Nadu. This is bonus. ಬೋನಸ್. ಇದೇ ಇನ್ನೊಂದು ಕಬಡ್ಡಿ ಪಂದ್ಯಾವಳಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಇಟ್ನಾಳ್ ಗ್ರಾಮದಲ್ಲಿ ಮಹಿಳಾ ಕಬಡ್ಡಿ ಪಂದ್ಯಾವಳಿ. ಪ್ರಥಮ ಬಹುಮಾನ 20,001 ರೂಪಾಯಿ, ದ್ವಿತೀಯ ಬಹುಮಾನ 15,001 ರೂಪಾಯಿ, ತೃತೀಯ ಬಹುಮಾನ 10,001 ರೂಪಾಯಿ, ಚತುರ್ಥ ಬಹುಮಾನ 6,666 ರೂಪಾಯಿ ಇರ್ತದೆ. ಎಲ್ಲ ಮೇಲಿನ ಬಹುಮಾನಗಳಿಗೆ ಆಕರ್ಷಕ ಟ್ರೋಫಿ ಇರ್ತದೆ.
ಆ ಒಂದು ಪಂದ್ಯಾವಳಿಗೆ ಆಗಮಿಸಿ ಪಂದ್ಯಾವಳಿ ಯಶಸ್ಸು ಮಾಡಬೇಕೆಂದು ವಿನಂತಿ ಮಾಡ್ತಾ ಇದ್ದೀವಿ. ರಾಯಬಾಗ್ ತಾಲೂಕಿನ ಇಟ್ನಾ ಗ್ರಾಮದಲ್ಲಿ ಇದೇ ತಿಂಗಳು 30 ತಾರೀಕಿನಂದು ಪುರುಷರ ಕಬಡ್ಡಿ ಪಂದ್ಯಾವಳಿ ಕೂಡ ಇರುತ್ತದೆ. 8 ಬಹುಮಾನಗಳ ಕಬಡ್ಡಿ ಪಂದ್ಯಾವಳಿ ಪುರುಷರದು. ಪ್ರಥಮ ಬಹುಮಾನ 21,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 10,000, ಚತುರ್ಥ ಬಹುಮಾನ 7,000, ಪಂಚಮಿ ಬಹುಮಾನ 5,000, ಷಷ್ಠಮಿ ಬಹುಮಾನ 3,000, ಸಪ್ತಮಿ 2,500, ಅಷ್ಟಮಿ 2,000. ಹಾಫ್ ಟೈಮ್ ಮಧ್ಯಂತರ ಅವಧಿ ಮುಕ್ತಾಯ. ಬ್ಯಾಂಕ್ ಸ್ಕೋರ್ 9-13 ನಮ್ಮ ಬೆಂಗಳೂರು ಪರ. जय मां काली छिंच नेवर से गुरु गोरखनाथ देवी दिस इज सेकंड कॉल फॉर 20 जय नेवर से छिंच ಈ ಕಡೆಗೆ ಪುರುಷ ವಿಭಾಗದಲ್ಲಿ ಕೂಡ ಅಷ್ಟೇ ಚಾಣಕ್ಷರುಳ್ಳಂತ ಆಟಗಾರ ಒಳಗೊಂಡಂತ ಪಂದ್ಯ. ಒಂದು ಕಡೆ ಮಹೇಂದ್ರ ಇನ್ನೊಂದು ಕಡೆ ಶಿವಶಾವು ಸರೋಲಿ. 18-11 ಮಧ್ಯಾಹ್ನ ಮೈದಾನದಲ್ಲಿ ನಮ್ಮೊಂದಿಗೆ ಸಾಗುತ್ತಾ ಇದೆ. ಹಾದು ನೋಡಬೇಕು ಜಯದ ಮಾರಿ ಯಾರ ಬಾರಿಗೆ ಅಂತ. 7 ಅಂಕದ ಮುನ್ನಡೆಯಲ್ಲಿ ಮಹೇಂದ್ರ ತಂಡ ಪ್ರೊ ಕಬಡ್ಡಿಯ ಆಟಗಾರ ಒಳಗೊಂಡಂತಹ ಒಂದು ಧೀಮಂತ ತಂಡ ಅಂತ ಹೇಳ್ಬೋದು ಮೈದಾನದಲ್ಲಿ ನಮ್ಮೊಂದಿಗೆ. ಈ ಕಡೆಗೆ ಮಧ್ಯಂತರ ಅವಧಿ ಮುಕ್ತಾಯದಲ್ಲಿ ಬೆಂಗಳೂರು 13, ಬೀದರ್ 9. 13-9 ಮಧ್ಯಾಹ್ನ ಮೈದಾನದಲ್ಲಿ ನಮ್ಮೊಂದಿಗೆ. ಹದಿನೆಂಟು ಅಂಡಂಗರ ಮಧ್ಯಾಹ್ನ ಮೈದಾನದಲ್ಲಿ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಸಡೋಲಿ ಮೂಲದ ಚಾಣಕ್ಷ ದಾಳಿಗಾರ 13 ನಂಬರ್ ಹಿರಿಯ ಆಟಗಾರ. ಯಾವುದೇ ಅಂಕಗಳಿಗೆ ಡುವಾಡಾಯ್ ಮಹೇಂದ್ರ ಬಾಡು ಇಲ್ಲವೇ ಬಳಿ. ದಾಳಿಯಲ್ಲಿ 5 ನಂಬರ್ ಅನುಭವಿ ಆಟಗಾರ ರುದ್ರಜಿತ್ ಸಿಂಗ್. ದಾಳಿಯಲ್ಲಿ 5 ನಂಬರ್ ಆಟಗಾರ ಚಾಣಕ್ಷ ದಾಳಿಗಾರ ಮಾಡು ಇಲ್ಲವೇ ಬಳಿ ಇದೆ. ಅಂಕ ಪಡೆಯಬೇಕಾದಂತ ಅನಿವಾರ್ಯ. ಬೋನಸ್ ಲೈನ್ ಆಫ್ ಇದೆ. ಸಮುದ್ರದ ಆಳಕ್ಕೆ ಹೋಗಿ ಅಂಕ ತರೋದರಲ್ಲಿ ಪ್ರಯತ್ನ. Suddenly do or die. Last 5 minutes go. 5 section match. ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಒಂದು ಅಮೋಘ ಪ್ರದರ್ಶನ. 2 ಬಲಿಷ್ಠ ತಂಡಗಳ ನಡುವೆ ಪಂದ್ಯ ಮೈದಾನದಲ್ಲಿ. ಮಹಿಳಾ ವಿಭಾಗದಲ್ಲಿ ಅಷ್ಟೇ ಚಾಣಕ್ಷ ಪಂದ್ಯ ಮೈದಾನದಲ್ಲಿ ನಮ್ಮೊಂದಿಗೆ ಸಾಗ್ತಾ ಇದೆ. 13 ಹಂತದ ಪಂದ್ಯ ಮೈದಾನದಲ್ಲಿ 3 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ತಂಡ. ಈ ಕಡೆಗೆ 20-11 ಮಧ್ಯಾಹ್ನ ಮೈದಾನದಲ್ಲಿ ನಮ್ಮೊಂದಿಗೆ ಸಾಗ್ತಾ ಇದೆ. 2 ಬಲಿಷ್ಠ ತಂಡಗಳ ನಡುವೆ ಪಂದ್ಯ ಮೈದಾನದಲ್ಲಿ ನಮ್ಮೊಂದಿಗೆ. ಇದು ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಮಹೇಂದ್ರ ಶಿವಶಾವು ಸಳೋಲಿ. Raider is out, point to Bida. Duada Bida, third right decider. 13 ಅಂಕದ ಮಧ್ಯಾಹ್ನ ಮೈದಾನದಲ್ಲಿ ಸೂಪರ್ ಟ್ಯಾಕಲ್ ಕಾದು ನೋಡಬೇಕು ಏನಾಗುತ್ತೆ ಅಂತ ಪಂದ್ಯ. ಮತ್ತೊಂದು ದಾಳಿ, ಮತ್ತೊಂದು ಅಂಕ. 13 ಆಟಗಾರರ ಮಧ್ಯ ಮೈದಾನದಲ್ಲಿ ಜನ ಚಪ್ಪಾಳೆಗಳು ಆಗ್ತಾರೆ ಅಂತ. ಎಂತ ಒಂದು ಅಮೋಘ ಪ್ರದರ್ಶನ 7 ತಂಡಗಳು. ಹದಿನೈದು ಅಂಡಗಳ ಮಧ್ಯ ಮೈದಾನದಲ್ಲಿ 15-12 in favor of
Bangalore. Match is on. First panel match, boys section match is on. Win by Mahindra.